ಕರ್ತನನ್ನು ಸ್ತುತಿ ಮಾಡೋ. ಜೋರ 2 ಕೈಗಳು ಎತ್ತಿ ದೇವರನ್ನ ಸ್ತುತಿ ಮಾಡೋ. ಇನ್ನ ಜೋರ ಮಾಡೋ. ಪ್ರೈಸ್ ದ ಲಾರ್ಡ್. ಇನ್ನೊಂದು ಆವೃತ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ಸ್ತೆಫಾನನ ಗುಣಲಕ್ಷಣಗಳು. ಸ್ತೆಫಾನನ ಗುಣಲಕ್ಷಣಗಳು. ಆ ಗುಣಲಕ್ಷಣಗಳು ನಾವೆಲ್ಲರೂ ತಗೋಬೇಕು. ಇಲ್ಲದವರ ದೇವರೇ ನನಗೂ ಆ ಗುಣಲಕ್ಷಣ ಕೊಡಬೇಕು, ನಾನು ನಿನ್ನ ಮಗಳಾണ്, ನಿನ್ನ ಮಗನಾണ് ಪ್ರಾರ್ಥನೆ ಮಾಡಿಕೊಂಡಿರಿಯನ. ನಮಗೊಂದು ವಾಕ್ಯ ಓದೋಣ. ಅಪೊಸ್ತಲ ಪ್ರವೃತ್ತಿ 6ನೇ ಅಧ್ಯಾಯ 5ನೇ ವಾಕ್ಯ. ಈ ಮಾತು ಸರ್ವ ಮಂಡಲಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತನು ನಂಬಿಕೆಯಿಂದ ತುಂಬಿದವನು ಆದ ಸ್ತೆಫನನನ್ನ. ಸಾಕು, ನಮಗೊಂದು ವಾಕ್ಯ ಪ್ರಾರ್ಥನೆ ಮಾಡೋಣ. ದೇವಮೇ ಸ್ತೋತ್ರ ಕರ್ತಾವೇ, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ಅಪ್ಪ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ದೊಡ್ಡವನಾಯ ದೇವರೇ, ನೀ ನಮ್ಮ ಮಧ್ಯದಲ್ಲಿ ಚಲಿಸುವ ದೇವರಾಗಿ ಆಳ್ ಸ್ತೋತ್ರ. ನೀ ನಮ್ಮ ಮಧ್ಯದಲ್ಲಿ ಓಡಾಡುವ ದೇವರಾಗಿ ಆಳ್ ಸ್ತೋತ್ರ. ನಿನ್ನ ಧರ್ಮಶಾಸ್ತ್ರ ಒಳಗೆ ಇರುವ ಅಲ್ಪದಗಳೇ ನೋಡುವುದಕ್ಕೆ ನಮ್ಮ ಕಣ್ಣುಗಳೇ ತೆಗಿಯಪ್ಪ. ದೇವರೇ, ನಾವು ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೆ ಬಿಡಬೇಡಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ. ಪರಿಶುದ್ಧಾತ್ಮನೇ ನೀ ಮಾತಾಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆ, ಆಮೇನ್. ಸ್ತೆಫಾನನು ಪವಿತ್ರಾತ್ಮ ಭರಿತನಾಗಿ ನಂಬಿಕೆಯನ್ನು ಉಳ್ಳವನುವಾಗಿಯ ಒಂದು ವ್ಯಕ್ತಿಯಾರನು ಸ್ತೆಫಾನನು. ನಂಬಿಕೆ. ಪ್ರಿಯ ಮಕ್ಕಳೇ, ಯಾವ ವಿಷಯದಲ್ಲಿ ನೀ ದೇವರನ್ನೇ ಕಂಡುಕೊಂಡು ರಕ್ಷಣೆ ಹೊಂದಿ ದೇವರ ಮಕ್ಕಳಾಯಿನಂಗ ಆಮೇಲೆ ನಮಗೆ ಬೇಕಾಗುന്നದೇ ನಂಬಿಕೆ. ಆಮೇಲೆ ನಮಗೆ ಬೇಕಾಗುന്നದೇ ಯಾವೋ ಪರಿಶುದ್ಧಾತ್ಮನ ಅಭಿಷೇಕ. ನಂಬಿಕೆ ಇರಬೇಕು. ಸ್ತೆಫಾನನೇ ನಂಬಿಕೆ ಇರಿದಿದ್ದು. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟೆ ನಮ್ಮ ನೇಮಕವಾದ ಓಟವನ್ನು ನಾವು ಸ್ಥಿರಚಿತ್ತದಿಂದ ಓಡಬೇಕು. ನಾವು ಎಲ್ಲಿಗೆ ಓಡಿನ ಓಟಗಾರಣ? ನಿತ್ಯ ರಾಜ್ಯಕ್ಕಾಗಿ, ನಿತ್ಯ ಜೀವಕ್ಕಾಗಿ, ಆ ಸ್ವರ್ಗ ರಾಜ್ಯಕ್ಕಾಗಿ ಓಡಿನ ಓಟಗಾರಣ. ನಮ್ಮ ಸ್ತೆಫಾನನು ನಂಬಿಕೆಯನ್ನು ಇರುವ ವ್ಯಕ್ತಿಯಾರನು. ಪರಿಪೂರ್ಣ ನಂಬಿಕೆ ಅವನಲ್ಲಿ ಇರಿದಿದ್ದು. ಅಬ್ರಹಾಮನ ಇರಿದಿದ್ದ ನಂಬಿಕೆ ಆರಕ್ಕೆ ಇರಿದಿದ್ದು? ಸ್ತೆಫಾನನ ಇರಿದಿದ್ದು. ಅದೇ ಥರ ನೀವೇನು ಮಾಡಬೇಕು? ದೇವರೇ, ಆ ಅಬ್ರಹಾಮನು ಕೊಟ್ಟಿದ್ದ ನಂಬಿಕೆ, ಆ ಸ್ತೆಫಾನನು ಕೊಟ್ಟಿದ್ದ ನಂಬಿಕೆ ದೇವರೇ ನನಗೂ ಕೊಡು. ನೀ ಪ್ರಾರ್ಥನೆ ಮಾಡ್ಕೋಬೇಕು. ಅಬ್ರಹಾಮನ ವಿಷಯ ಎಲ್ಲರಿಗೂ ಗೊತ್ತಿದ್ದ ವಿಷಯವಾണ്. ನಾವು ಅದು ಎತ್ತಿ ಹೇಳದೆ ಬೇಕಾಗಿಲ್ಲ. ನಾವು ಆ ನಂಬಿಕೆ, ಅವನಿಗೊಂದು ಮಗ ಹುಟ್ಟಿ 100ನೇ ವಯಸ್ಸಿನಲ್ಲಿ ಅವನೊಂದು ಮಗನೇ ದೇವರು ಕೊಟ್ಟಿದ್ದದೆ. ಆ ಮಗನೇ ಒಂದು ದಿನ ದೇವರು ಅವನಿಗೆ ಕರೆದ, ಅಬ್ರಹಾಮನೇ ಈಗೋ ನಾನು ಇಲ್ಲೇ ಇದೆ. ಅಬ್ರಹಾಮನೇ ಹೇಳಿದು, ಉಡನೆ ನೀ ಪ್ರೀತಿ ಮಾಡುವ ನಿನ್ನ ಹುಡುಗನೇ ನನಗೆ ಯಾಗವ ಅರ್ಪಿಸಬೇಕು ಅಂತ ಹೇಳ್ತಾ ಇದೆ. ಯಾಗವ ಅರ್ಪಿಸಬೇಕು ನಾನು ಕೊಡೋದಲ್ಲ ಅದು ಹೇಳಿಲ್ಲ. ಬೆಳಿಗ್ಗೆ ಜಾವ ಎದ್ದು ಅಬ್ರಹಾಮ್ ತನ್ನ ಮಗನೇ 2 ಬಾಲ್ಯಕಾರನ ಜೊತೆಯಲ್ಲಿ ಕರ್ಕೊಂಡು ಮೋರಿಯ ದೇಶದಲ್ಲಿ ಹೋಗ್ತಾ ಇದೆ. 1-2 ದೂರವಲ್ಲ, 3 ದಿನ ದೂರ ನಡೆದು ನಾನು ತೋರಿಸಿಕೊಡುವ ಬೆಟ್ಟೆಯಲ್ಲಿ ಅವನೇ ಏನು ಮಾಡಬೇಕು ಅಂದರೆ ಯಾಗ ಮಾಡಬೇಕು ಅಂತ ಹೇಳಿದು. ಅದೇ ಥರ ಮಗನೇ ಕರ್ಕೊಂಡು ಹೋಗ್ತಾ ಇದೆ. ನಂಬಿಕೆ ನೋಡು. ನಾನಿವನೇ ಕಟ್ ಮಾಡಿ ಪೀಸ್ ಮಾಡಿ ಏನು ಮಾಡ್ತೀನಿ? ಬೂದಿ ಮಾಡ್ತೀನಿ. ಬೂದಿಯಿಂದ ನನ್ನ ಮಗನೇ ಕೊಡಕ್ಕೆ ಯಾರು ಶಕ್ತವಾನನ್ನು ನಂಬಿದು? ಅಬ್ರಹಾಮ್ ನಂಬಿದು. ಆ ಹೋಗಿದ ದಾರಿಯಲ್ಲಿ 3 ದಿನ ಆಯಿತು. ಬೆಟ್ಟ ನೋಡಿದು. ಕೆಳಗಡೆ ಅವ್ರದ್ದು ದಾಸರೇ ಇಬ್ಬರನ್ನೇ ನಿಲ್ಲಿಸಿಬಿಟ್ಟ, ಕತ್ತೆಯಲ್ಲಿ ನಿಲ್ಲಿಸಿಬಿಟ್ಟೆ. ಅಬ್ರಹಾಮನ ಮಗನ ಮೇಲಕ್ಕೆ ಹೋಗ್ತಾ ಇದೆ. ಹೋಗುವಾಗ ಮಗ ಅಪ್ಪನಿಗೆ ಹೇಳ್ತಾ ಇದೆ, ಅಪ್ಪ ಚಾಕು ಇದೆ, ಬೆಂಕಿ ಇದೆ, ಕಟ್ಟಿಗೆ ಇದೆ, ಕುರಿಮರಿ ಎಲ್ಲಿ ಇದೆ? ಅಬ್ರಹಾಮ್ ನೋಡು ಏನು ಹೇಳ್ತಾ ಇದೆ, ಮಗನೇ ದೇವರ ಒದಗಿಸಿ ಕೊಡ್ತತೆ. ಓಹ್, ಅಬ್ರಹಾಮನ ನಂಬಿಕೆ ಸುಮ್ಮನೆ ನೀವು ಓದೋದಕ್ಕಾಗೋದಿಲ್ಲ. ನೀ ಅದು ಯೋಜನೆ ಮಾಡಿ ನೋಡು. ಮಗನೇ ದೇವರೇ
ಒದಗಿಸಿ ಕೊಡ್ತತೆ. ಅದೇ ಥರ ಅವನಲ್ಲಿ ಹೋಗಿ ಯಾಗ ಬಿಡವೆಲ್ಲ ರೆಡಿ ಮಾಡಿ ಮಗನಿಗೆ ಹೇಳ್ತಾ ಇದೆ, ಮಗನೇ ನಿನ್ನೆ ಯಾಗ ಮಾಡಕ್ಕೆ ಕಾಣ ದೇವರೇ ಹೇಳಿರಿಕಿದ. ಅಯ್ಯೋ, ಈ ಕಾಲ ಮಕ್ಕಳು ಬಿಡೋದಿಲ್ಲ. ದೇವರ ಅವನ ಆವಾಗ ಹೇಳ್ತಾ ಇದ್ದೆ, ಅಪ್ಪ ನಾನು ಮರಣ ವೆಪ್ರಾಳಕ್ಕೆ ನಿನ್ನೆ ಮೈ ಮೇಲೇನೋ ನನ್ನ ಕಾಲೋ ಕೈಯೋ ತಗಲಿದೆ ಕಷ್ಟವಾಣ, ನೀ ನನ್ನ ಕಾಲು ಕೈಯ ಕಟ್ಟಿ ನನ್ನನ್ನು ಮಲ್ಸು. ಹಾಗೆ ಮಲ್ಸಿ ಚಾಕು ಕೈನಲ್ಲಿ ಎತ್ತುವಾಗ ಅಬ್ರಗಾಮೆ ಮಗನ ಮೇಲೆ ಹುಡುಗನ ಮೇಲೆ ಕೈ ಹಾಕಬಾರ್ದು. ನಮ್ಮ ದೇವರು ಯಾರು ಮಕ್ಕಳೇ? ಅಬ್ರಗಾಮನ ನಂಬಿಕೆ ನೋಡು. ಅಬ್ರಗಾಮ್ ಮಗನಿಗೆ ಏನು ಹೇಳಿದ ದೇವರೇ ಒದಗಿಸಿ ಕೊಡ್ತತೆ ನೋಡು. ಹಾಗೆ ಮಾತಾಡುವಾಗ ಅಲ್ಲಿ ಏನು ಕಾಣ್ತಾ ಇದೆ? ಒಂದು ಟಗರ, ಭಯಂಕರ ಟಗರ ಮುಳ್ಳಿನ ಪೊದೆಯಲ್ಲಿ ಸುತ್ತಕೊಂಡು ಕೂವಾಡ್ತಾ ಇದೆ. ಮಗನೇ ಬಿಡಿಸಿಬಿಟ್ಟೆ. ಮಗನ ತಂದೆ ಅಲ್ಲಿ ಹೋಗಿ ಅದನ್ನೇ ಬಿಡಿಸ್ಕೊಂಡು ಬಂದೆ. ಮಗನಿಗೆ ಬೆದಲಾಗಿ ಆ ಟಗರ್ನೇ ಯಾಗ ಮಾಡಿದ್ದು. ಪ್ರಿಯ ಮಕ್ಕಳೇ, ನಮ್ಮ ದೇವರು ಯಾರು? ಮಗನೇ ದೇವರೇ ಒದಗಿಸಿ ಕೊಡ್ತತೆ. ನನ್ನ ಸಬ್ಜೆಕ್ಟ್ ಇದಲ್ಲ. ನನ್ನ ಸಬ್ಜೆಕ್ಟ್ ಯಾವುದೇ? ಸ್ತೆಫಾನನ ವಿಷಯ ಮಾಡೆ. ಸ್ತೆಫಾನನ ಭಯಂಕರ ನಂಬಿಕೆ ಇರೋ ವ್ಯಕ್ತಿ ಯಾರ್ದು? ಅವನ ನಂಬಿಕೆಯಲ್ಲಿ ಜೀವಿಸುವಾಗ ಅದು ತನ್ನೇಮಲ್ಲ, ಅವನು ಏನಿರ್ದಿದ್ದು? ಪರಿಶುದ್ಧಾತ್ಮನ ಅಭಿಷೇಕವಿರ್ದಿದ್ದು. ನಿನ್ನಲ್ಲಿ ಆ ಪರಿಶುದ್ಧಾತ್ಮನ ಅಭಿಷೇಕವಿರಬೇಕು. ಆ ಮುದ್ರ ಎಲ್ಲ ಡಿಪಾರ್ಟ್ಮೆಂಟ್ಗೂ ಒಂದು ಮುದ್ರೆ ಇರ್ತತೆ. ಅದೇ ಥರ ನಮ್ಮ ಡಿಪಾರ್ಟ್ಮೆಂಟೇ ಕರ್ತನಾದ ಯೇಸು ಕ್ರಿಸ್ತನೇ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಅವನಿಗಾಗಿ ಯಾರು ದೀಕ್ಷಾಸ್ನಾನ ತಗೊಂಡು ಜೀವಿಸ್ತಾ ಇದೆಯೋ ಅವರಿಗೊಂದು ಮುದ್ರೆ ಇರಬೇಕು. ಆ ಮುದ್ರೆ ಯಾವುದು? ಪರಿಶುದ್ಧಾತ್ಮನ ಮುದ್ರೆ. ಆ ಪರಿಶುದ್ಧಾತ್ಮನ ಮುದ್ರೆ ಇಲ್ಲ ಈಗ ನನಗೆ ಮುಂದೆ ಜೀವಿಸುವಕ್ಕೆ ಬಹಳ ಕಷ್ಟವಾಗುತ್ತೆ. ಅದು ಎಫೆಸ್ಯರ್ 1ನೇ ಅಧ್ಯಾಯ 14ನೇ ವಾಕ್ಯ ಓದು. ಎಫೆಸ್ಯರ್ 1ನೇ ಅಧ್ಯಾಯ 14ನೇ ವಾಕ್ಯ. ದೇವರು ಸಂಪಾದಿಸಿಕೊಂಡ ಜನರಿಗೆ ನೋಡ, ನಮ್ಮ ಯಾರು ಸಂಪಾದಿಸಿಕೊಂಡಿದ್ದ? ದೇವರು ನಮ್ಮ ಸಂಪಾದಿಸಿಕೊಂಡಿದ್ದ. ನಾವು ಎಲ್ಲಿ ಬಿದ್ದಿದ್ದವರ? ಕೆಸರ್ನಲ್ಲಿ ಬಿದ್ದಿದ್ದವರ. ನಮ್ಮ ಯಾರಿಗೆ ಬೇಕಾಗಿಲ್ಲ ಅದ ನಾವು ಎಲ್ಲಿಯೋ ಬಿದ್ದಿದ್ದ ನಮ್ಮನ್ನು ಅವನ ರಕ್ತ ಕೊಟ್ಟು ಅವನ ರಕ್ತದಲ್ಲಿ ನಮ್ಮನ್ನು ತೊಳೆದು ಶುದ್ಧಿ ಮಾಡಿ ಅವನ ಆರಿಸಿಕೊಂಡಿದ್ದ ನಮ್ಮನ್ನು. ಓದು ಮಕ್ಕಳೇ, ಓದು ಮಗ. ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ನೋಡೋ, ನಿನಗೇನ್ ಮಾಡಬೇಕು? ವಿಮೋಚನೆ ಆಗಬೇಕು. ವಿಮೋಚನೆ ಆಗುವುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಏನಿರ್ಬೇಕು? ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿರಬೇಕು. ಪ್ರಿಯ ಮಕ್ಕಳೇ, ನಮ್ಮಕ್ಕೇನಿರಬೇಕು? ಪರಿಶುದ್ಧಾತ್ಮನ ಮುದ್ರೆ ಇರಬೇಕು. ಇವಳು ನನ್ನ ಮಗಳು, ಅವನು ನನ್ನ ಮಗನು ದೇವರಿಗೆ ಹೇಳಬೇಕು. ದೇವರದಿ ಮುದ್ರೆ ಇಲ್ಲದೆ ನಿನ್ನಿಷ್ಟ ಪ್ರಕಾರ, ಅಯ್ಯೋ ನಾನು ದೇವರನ್ನೇ ಕಂಡುಕೊಂಡಿದ್ದು, ನಾನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದು, ನಾನು ದೀಕ್ಷಾಸ್ನಾನ ತಗೊಂಡಿದ್ದು പറഞ്ഞു ನಡೆದಿದ್ದ ಏನು ಪ್ರಯೋಜನವಿಲ್ಲ. ನಿನ್ನ ವಿಮೋಚನೆಕ್ಕಾಗಿ ನೀ ಏನು ಮಾಡ್ಕೋಬೇಕು? ಪರಿಶುದ್ಧಾತ್ಮನ ಅಭಿಷೇಕ ಹೊಂದಬೇಕು. ಆ ಶಕ್ತಿ ನಿಮ್ಮಲ್ಲಿ ಬರಬೇಕು. ಆ ಶಕ್ತಿ ನಿನಗೆ ಯಾಕೆ ಕೊಡ್ತಾ ಇದೆ? ಪಡುವರಿಕೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ, ಸೆರೆಯಲ್ಲಿ ಇರುವವರೇ ಬಿಡಿಸುವುದಕ್ಕೆ, ಕುರುಡರಿಕೆ ಕಣ್ಣು ಕೊಡುವುದಕ್ಕೆ. ಅದನ್ನೇ ಕಾಣ. ಅಲ್ಲದೆ ಇಲ್ಲಿ ಬಂದ ಒಂದು ಚಪ್ಪಾಳೆ ಹೊಡೆದೆ ಅಲ್ಲಲ್ಲಿಯ ಹೇಳಿ ಹೋಗುವುದಕ್ಕಲ್ಲ. ದೇವರ ಆತ್ಮ ನಮಗೂ ಕೊಡನದೆ. ಅದೇ ಥರ ಅವನಿಗೇನು ಇರ್ದಿದ್ದು? ಸ್ತೆಫಾನನಿಗೆ ನಂಬಿಕೆ ಇರ್ದಿದ್ದು, ಪರಿಶುದ್ಧಾತ್ಮನ ಅಭಿಷೇಕವಿರ್ದಿದ್ದು. അതുപോലെ തന്നെ സ്തെഫാനനെ ജ്ഞാനದಿಂದ ತುಂಬಿದವನಾಗಿದ್ದನು. ಅದಾയത് ಅಪೊಸ್ತಲ ಪ್ರವೃತ್ತಿ 6ನೇ ಅಧ್ಯಾಯ 3ನೇ ವಾಕ್ಯ. ಅಪೊಸ್ತಲ ಪ್ರವೃತ್ತಿ 6ನೇ ಅಧ್ಯಾಯ 3ನೇ ವಾಕ್ಯ. ಆದ್ದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನ ಈ ಕೆಲಸದ ಮೇಲೆ ನೇಮಿಸುವೆವು. ಸಾಕು. 7 ಮಂದಿಗಳೇ ದೇವರ ಆರಿಸಿಕೊಂಡಿದ್ದು.
ಯಾರೇ ಆ 7 ಮಂದಿകളെ ആർസിക്കൊണ്ടിരുന്നത്? ಹೇಗಿരുന്നവരെಯ? പരിശുദ്ധാത്മದಲ್ಲಿ ತುಂಬಿದവരും ಜ್ಞಾನದಿಂದ ತುಂಬಿದವരുമായ 7 ಮಂದಿಗಳെ ತಗೊಂಡಿದ್ದು. ಆ 7 ಮಂದಿകളിലെ ಒಬ್ಬനാണ് ಯಾರೇ? സ്തേഫാനോനെ. അവനിക്ക് ജ്ഞാനം ತುಂಬ ಇರಿದಿದ್ದು. ಜ್ಞಾನವಿല്ലാത്തവർ ನನ್ನ ಹತ್ರ ಬೇಡಿಕೊಳ್ಳ್ರಿ ನಾ ಹೇಳಿರಿക്കുന്നത്. ಪ್ರಿಯ ಮಕ್ಕಳೇ, നിങ്ങൾ ಓದುತ್ತಾ ಇದೆ, ಓದಿನ ಮಕ್ಕಳಿರ್ಬೋದಿಲ್ಲಿ. ಆ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೆ, ನಿನಗೆ ಜ್ಞಾನ ಕಡಿಮೆയാണ്, ನಿನಗೆ ಬುದ್ಧಿ ಕಡಿಮೆಯಾണെങ്കിൽ ನೀ ಏನು ಮಾಡಬೇಕು? ಬೈಬಲ್ ಓದಿಕೊಂಡು 1 ಅಧ್ಯಾಯ 2 ಅಧ್ಯಾಯ ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ದೇವರಿಗೆ ಬೇಡ್ಕೋಬೇಕು. ದೇವರೇ, ನೀ ನನಗೆ ಬುದ್ಧಿ ಕೊಡು, ಜ್ಞಾನ ಕೊಡು, ನಂಬಿಕೆ ಕೊಡು, ಪರಿಶುದ್ಧಾತ್ಮನ ಅಭಿಷೇಕ ಕೊಡು. ಆ ಸ್ತೆಫಾನನು ಕೊಟ್ಟಿದ್ದಂಗೆ ನನಗೆ ಏನು ಬೇಕು? ಜ್ಞಾನ ಬೇಕು. ಜ್ಞಾನ ಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ಯಾಕೋಬ 1ನೇ ಅಧ್ಯಾಯ 5ನೇ ವಾಕ್ಯ ನೋಡು. ಯಾಕೋಬ 1ನೇ ಅಧ್ಯಾಯ 5ನೇ ವಾಕ್ಯ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದೆ, ಅವನು ದೇವರನ್ನ ಬೇಡಿಕೊಳ್ಳಲಿ. ಏನೋ ಅವನು ದೇವರನ್ನ ಬೇಡಿಕೊಳ್ಳಲಿ. ಯಾರಿಗೆ ಬೇಡಿಕೊಳ್ಳ? ನಿನ್ನ ತಂದೆ ತಾಯಿಗೆ ಬೇಡಿಕೋಬೇಕಾ? ನಿನ್ನ ಸ್ನೇಹಿತರಿಗೆ ಬೇಡಿಕೊಳ್ಳಬೇಕಾ? ನಿನ್ನ ಅಕ್ಕಪಕ್ಕವರಿಗೆ ಬೇಡಿಕೊಳ್ಬೇಕಾ? ಇಲ್ಲ, ದೇವರಿಗೆ ನೀ ಬೇಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ದೇವರಿಗೆ ಅವಾಗ ನಿನಗೆ ಏನ್ ಮಾಡ್ತತೆ? ದೇವರು ಹಂಗಿಸಿದ ಉದಾರ ಮನಸ್ಸಿನಿಂದ ಎಲ್ಲರಿಗೂ ಕೊಡುವವನಾಗಿ. ಹಲ್ಲೆಲೂಯಾ. ದೇವರ ಹಂಗಿಸದೆ ಉದಾರವಾಗಿ ಕೊಡುವರು. ಉದಾರವಾಗಿ. ನಿನ್ನ ದುಡ್ಡು ಹೇಳೋದಿಲ್ಲ, ನಿನ್ನ ಆಸ್ತಿ ಹೇಳೋದಿಲ್ಲ, ನಿನ್ನ ಸೌಂದರ್ಯ ಹೇಳೋದಿಲ್ಲ. ದೇವರ ಉದಾರವಾಗಿ ಏನು ಉದಾರವಾಗಿ ಕೊಡುವ ದೇವರಿಗೆ ನೀ ಏನು ಮಾಡಬೇಕು? ಬೇಡ್ಕೋಬೇಕು. ನಾವೇ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ದೇವರ ಸರ್ಪದಂತೆ ಬುದ್ಧಿಯುಳ್ಳವರಾಗಿರ್ಬೇಕು. ಸರ್ಪത്തിന് ಬಹಳ ಬುದ್ಧಿ ಇದೆ. ಸರ್ಪದಂತೆ ಬುದ್ಧಿಯುಳ್ಳವರಾಗಬೇಕು. ಪಾಪಾಳಯಂಗೆ ನಿಷ್ಕಪಟರಾಗಿ ಜೀವಿಸ್ತಾ ಇದೆಯಾ? ನಿನಗೆ ಬುದ್ಧಿ ಇದೆಯಾ? ಎಷ್ಟೋ ಮನೆಗಳು ಮಕ್ಕಳು ಬುದ್ಧಿ ಇಲ್ಲದೆ ಎಷ್ಟೋ ಅದನಿಕ್ಕೆ ಒಳ್ಳೆ ಸ್ತೆಫಾನನಿಗೆ ಏನು ಇರಿದಿದೆಯೋ ತುಂಬ ಜ್ಞಾನವಿರಿದಿದ್ದು. ಅದೇ ಥರ ದೇವರೇ, ನನಗೆ ನೀ ಜ್ಞಾನ ಕೊಡು, ನನಗೆ ಬುದ್ಧಿ ಕೊಡು, ನನಗೆ ವಿವೇಕ ಕೊಡು. ಮನುಷ್ಯರ ಹತ್ರ ಬೇಡಿದಾൽ നിനക്കേನು ಸಿಗೋದಿಲ್ಲ. അതുപോലെ തന്നെ ಅಪೊಸ್ತಲ ಪ್ರವೃತ್ತಿ 6ನೇ ಅಧ್ಯಾಯ 10ನೇ ವಾಕ್ಯ. ಸ್ತೆಫಾನ ಸಂಗಡ ತರ್ಕ ಮಾಡಲು ಅವನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನ, ಸ್ತೆಫಾನ ಒಳ್ಳೆ ವಾಕ್ಯವುಳ್ಳವನಾಗಿದ್ದನು. ವಿರುದ್ಧಕ್ಕೆ ಅವನ್ ವಾಕ್ಚಾತುರ್ಯದಿಂದ ಪ್ರಸಂಗ ಮಾಡುವಾಗ ಜನಗಳೆಲ್ಲ ಬಂದು ಅವನಿಗೆ ಒಬ್ಜೆಕ್ಷನ್ ಮಾಡೋದು, ಅವನಿಗೆ ವಾಕ್ಯಮನೆ ಹಿಡಿದು ಅವ್ರಿಗೆ ಏನ್ ಮಾಡ್ತಾ ಇದ್ದಿದ್ದು ಎಲ್ಲ ಹೇಳಿ ಕೊಡ್ತಿದ್ದು. ಪ್ರಿಯ ಮಕ್ಕಳೇ, ವಾಕ್ಚಾತುರ್ಯವು ವಚನವು ನಮಗೂ ಗೊತ್ತಾಗಬೇಕು. ವಚನ ಗೊತ್ತಾಗದೆ ಒಬ್ರು ಬಂದು ನಿನ್ನ ಹತ್ರ ಹೀಗೆ ಇದೆ ವಚನದಲ್ಲಿ ನೀ ಬೈಬಲ್ ಹಿಡ್ಕೊಂಡು ನಡೆದಿದ್ದೆ ಏನು ಇರಬೇಕು? ಸಾಮರ್ಥ್ಯವಿರಬೇಕು, ಶಕ್ತಿ ಇರಬೇಕು, ಪರಿಶುದ್ಧಾತ್ಮನ ಅಭಿಷೇಕವಿರಬೇಕು. ಅದು ಇರುವವರಿಗೆ ಮಾತ್ರವೇ ಸರಿಯಾಗಿ ಬೇರೋರಿಕದೆ ಹೇಳಿಕೊಡಕ್ಕಾಗುತ್ತೆ. ನಾವು ಹೇಳಿಕೊಡುವವರಾಗಿರಬೇಕು. ಸ್ತೆಫಾನನು ಸರಿಯಾಗಿ ಅದ ಒಬ್ರೊಬ್ರಿಗೆ ಹೇಳಿಕೊಡ್ತಾ ಇದ್ದಿದ್ದು. ಆಮೇಲೆ ಸ್ತೆಫಾನನು ದೇವರ ಮಹಿಮೆಯಿಂದ ತುಂಬಿದವನಾಗಿದ್ದನು. ದೇವರಿಗೆ ಇವರು ಬಂದು ಎಲ್ಲರೂ ಕಲಾಟ ಮಾಡೋದು ಬೈಯದು ಮಾಡುವಾಗ ಇವನ್ ಶಕ್ತಿಯಿಂದ ದೇವರ ವಾಕ್ಯ ಸಾರುವಾಗ ಅಪೊಸ್ತಲ ಪ್ರವೃತ್ತಿ 6ನೇ ಅಧ್ಯಾಯ 15ನೇ ವಾಕ್ಯ. ಅಪೊಸ್ತಲ ಪ್ರವೃತ್ತಿ 6ನೇ ಅಧ್ಯಾಯ 15ನೇ ವಾಕ್ಯ. ಆಗ ಹಿರಿಸಭೆಯಲ್ಲಿ ಕೂತಿದ್ದವರೆಲ್ಲರೂ ಅವನನ್ನ ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನ ಕಂಡರು. ಪ್ರಿಯ ಮಕ್ಕಳೇ, ಅವನ ಮುಖ ಹೆಂಗಿರಿದಿದು? ದೇವರ ನೋಡೋ, ಮೇಯೆಲ್ಲ ರಕ್ತ ಸುರಿತಾ ಇದೆ. ನೀನು
ന്യായപ്രമാണം നിനക്ക് ഇടുക്കൊണ്ട് ഓടാടുത്താ ಇದೆ, അതിന് ಒಳಗೆ ഇരിക്കുന്ന ಯಾವ ಸತ್ಯಾಂಶവും ನಿನಗೆ ಗೊತ್ತಿಲ್ಲ, ನೀ ಅದನ್ನಂತ ನಡೆಯಂಗಿಲ್ಲ. ಸ್ತೆಫಾನನು ನಿಂತುಕೊಂಡು ಶಕ್ತಿಯಾಗಿ ಪ್ರಸಂಗ ಮಾಡುವಾಗ ಕಲ್ಲೆಸೆದು ಕಲ್ಲಿಡ್ಕೊಂಡೆ ಅವನೇ ಏನು ಮಾಡಿದು, ಎಸಿದಿದು. ಮೂಕಿಂದ ಬಾಯಿಂದ ತಲೆಯಿಂದ ರಕ್ತ ಸುರಿತಾ ಇದೆ. ಸುರಿಯುವಾಗ ಇವರು ನೋಡುವಾಗ ಇವನ್ ಮುಖ ಯಾರಂಗ ಕಾಣ್ತಾ ಇದ್ದಿದ್ದು. ಓ ಮಕ್ಕಳೇ, ದೇವರ ದರ್ಶನ ಅವನೇ ಇರಿದಿದ್ದು. ಅವನ ಆವಾಗ ನೋಡುವಾಗ ಯಾರೇ ಕಾಣ್ತಾ ಇದ್ದಿದ್ದು, ದೇವರದು ಬಲದುಗಡೆ ಯೇಸು ಕ್ರಿಸ್ತನ್ ಕುಂದಿದ ಯೇಸು ಕ್ರಿಸ್ತನೇ ಎದ್ದು ನಿಂತಿದ್ದು. ಇವನ ಮೈ ಮೇಲೆ ರಕ್ತ ಸುರಿಯುವಾಗ ಕಲ್ಲಿನಲ್ಲಿ ಎಸೆಯುವಾಗ ಕುಂದಿದ ದೇವರು ಎದ್ದು ನಿಂತಿದ್ದು. ಯಾಕೆ ಎದ್ದು ನಿಂತಿದೆ? ದೇವರ ಮಕ್ಕಳಿಗೆ ಯಾರು ಏನು ತಪ್ಪು ಮಾಡಿದಾಲು, ಏನು ಕಷ್ಟ ಕೊಟ್ಟಿದ್ದಾಲು ದೇವರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಮಕ್ಕಳೇ. ದೇವರು ಏನು ಮಾಡ್ತತೆ? ಎತ್ತು ನಿಂತುಕೊಂಡತೆ. ನೀ ಪ್ರತಿಕಾರ ಮಾಡಕ್ಕೆ ಹೋಗಬಾರ್ದು, ನೀ ಪ್ರತಿಕಾರ ಮಾಡಕ್ಕೆ ಹೋಗಬಾರ್ದು. ಅವನಿಗೆ ಆ ಕಲ್ಲೆ ಅವನ ಮೈ ಮೇಲೆ ಕಲ್ಲು ಬೀಳುವಾಗ ಆ ಕಲ್ಲು ಹಿಡ್ಕೊಂಡು ಅವರಿಗೆ ತಿರುಗಿ ಹೊಡಿಬೋದಾಯ್ತು. ಅವನೇನು ಓಡುದಿಲ್ಲ, ಅವನೇನು ಮಾಡಿಲ್ಲ. ಅವನ ರಕ್ತ ಸುರಿಸಿ ನೋಡುವಾಗ ಯೇಸು ಕ್ರಿಸ್ತನು ದೇವರ ಬಲದುಗಡೆ ಕುಂದಿದೆ ಯೇಸು ಕ್ರಿಸ್ತನು ಎದ್ದು ನಿಂತಿನ ನೋಡಿದು. ಪ್ರಿಯ ಮಕ್ಕಳೇ, ನಮಗೂ ಅನೇಕ ನೀ ಪ್ರಾರ್ಥನೆ ಮಾಡುವಾಗ ನಿನಗೆ ದರ್ಶನ ದೇವರು ಕೊಡ್ತತೆ. ಪೌಲನ್ ಪ್ರಾರ್ಥನೆ ಮಾಡುವಾಗ ಪೌಲನಿಗೆ ದರ್ಶನ ಕೊಟ್ಟಿದ್ದು. ಪೇತ್ರನ್ ಪ್ರಾರ್ಥನೆ ಮಾಡುವಾಗ ಪೇತ್ರನಿಗೆ ಏನು ಕೊಟ್ಟಿದ್ದು? ದೇವರ ದರ್ಶನ ಕೊಟ್ಟಿದ್ದು. ನಿನಗೆ ಈ ದರ್ಶನ ಬೇಕಲ್ಲ, ನೀ ಏನು ಮಾಡಬೇಕು? ಪ್ರಾರ್ಥನೆ ಮಾಡ್ಕೋಬೇಕು, ವಚನ ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮಗೆ ದರ್ಶನಗಳು ಕೊಡ್ತತೆ. ಅನೇಕ ದರ್ಶನಗಳೇ, ನಡೆಯಕ್ಕೆ ಹೋಗೋದು, ನಡೆದುಕೊಂಡಿರೋದು ಎಲ್ಲ ವಿಷಯಗಳು ನಮಗೆ ದೇವರೇ ತಿಳಿಸಿಕೊಡ್ತತೆ. ಸ್ತೆಫಾನನಿಗೊಬ್ಬನಿಗೆ ಅಲ್ಲ ದೇವರು ತಿಳಿಸಿಕೊಡನದೆ, ಪೌಲನೊಬ್ಬನಿಗಲ್ಲ ದೇವರು ತಿಳಿಸಿಕೊಡನದೆ, ಪೇತ್ರನಿಗೊಬ್ಬನಿಗಲ್ಲ ದೇವರು ತಿಳಿಸಿಕೊಡನೆ. ನಮ್ಮ ಪ್ರತಿಯೊಬ್ಬರಕ್ಕೂ ದೇವರು ದರ್ಶನ ಕೊಡ್ತತೆ. ಆ ದರ್ಶನ ಬೇಕು ನೋರೆ ಏನು ಮಾಡಬೇಕು? ಪ್ರಾರ್ಥನೆ ಮಾಡ್ಕೋಬೇಕು. ದೇವರೇ, ನಾನು ನಿನ್ನ ಮಗಳಾണ്, ನಿನ್ನ ಮಗನಾണ്, ನೀ ಪ್ರಾರ್ಥನೆ ಮಾಡ್ಕೋಬೇಕು. അതുപോലെ തന്നെ ಮೋಶ ದೇವರೊಂದಿಗೆ ಪ್ರಾರ್ಥನೆ ಮಾಡಿ ಕೆಳಗೆ ಬರುವಾಗ ಮೋಶದಿ ಮುಖ ಹೆಂಗಿರಿದದಂದು ಗೊತ್ತಾ? ಅಯ್ಯೋ, ಭಾಳ ಪ್ರಕಾಶಮಾನವಾಗಿ ಇರಿದಿದ್ದು. ಮನುಷ್ಯರಿಗೆ ಯಾರಿಗೂ ಅವನೇ ನೋಡಕ್ಕಾಗಿಲ್ಲ. ಆವಾಗ ಮನುಷ್ಯರೆಲ್ಲ ಏನು ಮಾಡಿದನು? ಬಟ್ಟೆ ಹಾಕಿ ಮುಖ ಮುಚ್ಚಿಬಿಟ್ಟಿದ್ದು. ಅಷ್ಟು ಪ್ರಕಾಶವಿರಿದಿದ್ದು. ನಮ್ಮ ಜೀವಿತದಲ್ಲಿ ನಮಗೂ ಆ ಪ್ರಕಾಶ ಸಿಕ್ಕಬೇಕಲ್ಲ. ನಾವು ದೇವರೊಂದಿಗೆ ವಚನ ನಮ್ಮಲ್ಲಿಯೂ ದೇವರಲ್ಲಿ ವಾಸ ಮಾಡಬೇಕು. ಆವಾಗ ನಮಗೇನು ಕೊಡ್ತತೆ? ದರ್ಶನಗಳು ಕೊಡ್ತತೆ. ದರ್ಶನಗಳೇ ನಮ್ಮ ಮುಖ ಹೆಂಗಿರ್ತತೆ? ಪ್ರಕಾಶಮಾನವಾಗಿ ಇರಬೇಕಲ್ಲ. ನಾವು ಹೆಂಗಿರಬೇಕು? ದೇವರವಾಗಿ ಪರಿಶುದ್ಧರಾಗಿ ಜೀವಿಸುವವರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ಒಳಗಡೆ ಬೇರು ಹೋಗಬೇಕು, ಬೇರು ಹೋಗುವವರಾಗಿರಬೇಕು. ವಚನ ನನ್ನಲ್ಲಿ ಇರಬೇಕು. ನಾವು ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ಆವಾಗ ನಮ್ಮ ದೇವರು ನಮಗೆ ದರ್ಶನಗಳು, ಜ್ಞಾನವು, ನಂಬಿಕೆ ನಮಗೆಲ್ಲ ದೇವರು ಕೊಡ್ತತೆ. ಸ್ತೆಫಾನನಿಗೆ ಒಬ್ರಿಗೆ ಮಾತ್ರವಲ್ಲ ಕೊಡ್ತದೆ, ನಮಗೆಲ್ಲರಿಗೂ ಕೊಡ್ತತೆ. ಪ್ರಿಯ ಮಕ್ಕಳೇ, ಇನ್ನೊಂದು ವಾಕ್ಯ ಓದು ಮಗ. ಅಪೊಸ್ತಲ ಪ್ರವೃತ್ತಿ 7ನೇ ಅಧ್ಯಾಯ 53ನೇ ವಾಕ್ಯ. 53ನೇ ವಾಕ್ಯ. ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನ ನೀವು ಹೊಂದಿದವರಾದರೂ ಅನುಸರಿಸುವುದಿಲ್ಲ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿ ಅವರು ರೌದ್ರಮನೋಲವರಾಗಿ ನೋಡ, ಸುಮ್ಮನೆ ಈ ವಾಕ್ಯವನ್ನು ಹಿಡ್ಕೊಂಡು ನಡೆದಿದ ಆಗೋದಿಲ್ಲ. ನೀ ವಾಕ್ಯ ಕೇಳಿದಾಲ ಆಗೋದಿಲ್ಲ. ನೀವೆಲ್ಲ ಅದೇ ಪ್ರಿಯ ಮಕ್ಕಳೇ. ಸ್ತೆಫಾನನ ಕೇಳಿದಂಗೆ ನಾನು ನಿಮಗೆ ಹೇಳ್ತಾ ಇದ್ದೆ, ಎಲ್ಲರ ವಾಕ್ಯ ಹೇಳುತ್ತದೆ. ವಾಕ್ಯ ಬೈಬಲ್ ಹಿಡ್ಕೊಂಡೆ ಓಡಾಡ್ತತೆ. ಪಕ್ಷೆ ಅದನ್ನ ಅನುಸಾರವಾಗಿ ಯಾರು ಅವನ್ ಜೀವಿಸ್ತಾ ಇರೋದು. ಅದಕ್ಕೆ ಅವನ್ ಧೈರ್ಯವಾಗಿ ನಿಂತು
ನೀನು ವಾಕ್ಯವನ್ನು ಅನುಸರಿಸಿ ನಡೆಯೋದಿಲ್ಲ ಅಂತ ಅವನು ಹೇಳುವಾಗ ಇವರಿಗೆ ಏನಾಯ್ತು, ಸಿಟ್ಟು ಬಂದುಬಿಟ್ಟು, ಭಾಳ ಸಿಟ್ಟು ಬಂದುಬಿಟ್ಟು, ಸಿಟ್ಟು ಬಂದು ಅವರೇ ಅವನೇ ಕಲ್ಲೆಸೆಯೋದು ಒಡೆಯೋದು ಎಲ್ಲ ಮಾಡಿದು. ಹಾಗೆ ಮಾಡಿದಂಗಿಲು ಅವನು ಧೈರ್ಯವಾಗಿ ನಿಂತುಕೊಂಡೆ ಅವನ ಜೀವಿತದಲ್ಲಿ ಅವನು ಒಂದೇ ಪ್ರಸಂಗವೇ ಮಾಡಿದದ. ಅವನು ದೇವರವಾಗಿ ಯಾವಾಗಲೂ ಅನ್ಯೋನ್ಯತೆ ಜೀವಿಸಿದ ವ್ಯಕ್ತಿಯಾയിരുന്നു. ಒಂದೇ ಪ್ರಸಂಗ ಒಳಗೆ ಅವನ ಜೀವಿತ ಹೋಯಿತು. ಪ್ರಿಯ ಮಕ್ಕಳೇ, ಹಾಳಾಗಿ ಹೋಗಿಲ್ಲ. ಅವನು ದೇವರ ಸನ್ನಿಧಿಯಲ್ಲಿ ಸೇರಿದು, ದೇವರ ಸನ್ನಿಧಿಯಲ್ಲಿ ಸ್ತೆಫನೋನ್ ಸೇರಿದು. ಅದೇ ಪೋಲೆ ಅಪೊಸ್ತಲ ಪ್ರವೃತ್ತಿ 7ನೇ ಅಧ್ಯಾಯ 56ನೇ ವಾಕ್ಯ. ಅಪೊಸ್ತಲ ಪ್ರವೃತ್ತಿ ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನ, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಅಗೋ ಆಕಾಶವು ತೆರೆದಿರುವುದನ್ನ, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಮಕ್ಕಳೇ, ಮೈ ಮೇಲೆ ರಕ್ತ ಸುರಿಸ್ತಾ ಇದೆ. ಕಲ್ಲು ಬಂದು ಪಡಬಡ ಬಹಳ ಜನ ನಿಂತುಕೊಂಡು ಕಲ್ಲೆಸಿನದು. ಎಷ್ಟೋ ಕಲ್ಲುಗಳು ಬೀಳುವಾಗೆ, ಅಯ್ಯೋ ದೇವರೇ, ಅವನಿಗೆ ನೀ ಏನು ತಪ್ಪು ಮಾಡತ್ತ, ನನಗೆ ಇವರು ನನ್ನೇ ಹೊಡಿತಾ ಇದೆ, ಇವರು ನನ್ನೇ ಅದು ಮಾಡ್ತಾ ಇದೆ, ಏನು ಅಂದಿಲ್ಲ, ಏನೇನು ಅಂದಿಲ್ಲ. ಅವನು ಏನು ಮಾಡ್ತಾ ಇದ್ದಿದ್ದೋ, ದೇವರ ಸನ್ನಿಧಿಯಲ್ಲಿ ಅವನು ಏನು ಮಾಡ್ತಾ ಇದ್ದಿದ್ದೋ, ಅವನು ದೇವರ ದರ್ಶನವುಳ್ಳವನಾಗಿದ್ದನು. ಅದಕ್ಕೆ ಅವನ ಆ ದರ್ಶನದಲ್ಲಿ ಅವನು ಕುಂದಿರುವಾಗ, ಅವನು ನಿಲ್ಲುವಾಗ, ಪ್ರಸಂಗ ಮಾಡಿಕೊಂಡು ನಿಲ್ಲುವಾಗ ದೇವರನ್ನೇ ನೋಡಿದು, ಯೇಸು ಕ್ರಿಸ್ತನೇ ನೋಡಿದು. ಯೇಸು ಕ್ರಿಸ್ತು ಎದ್ದು ನಿಂತುಕೊಂಡು ಅವನೇ ನೋಡ್ತಾ ಇದ್ದಿದ್ದನ್ನು ಅವನೇ ಕಾಣ್ತಾ ಇದ್ದಿದ್ದು, ಕಣ್ಣಿನಲ್ಲಿ ಅವನು ಕಾಣ್ತಾ ಇದ್ದಿದ್ದು. ಅಷ್ಟು ದರ್ಶನ ದೇವರ ಅವನಿಗೆ ಕೊಟ್ಟಿದ್ದು. ಪ್ರಿಯ ಮಕ್ಕಳೇ, അതുപോലെ ಇನ್ನೊಂದು ವಾಕ್ಯ ಓದ ನಮಗ ಅಪೊಸ್ತಲ ಪ್ರವೃತ್ತಿ 7ನೇ ಅಧ್ಯಾಯ 60ನೇ ವಾಕ್ಯ. ಅವರು ಸ್ತೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನ ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನ ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನ ಅವರ ಮೇಲೆ ಹೊರಿಸಬೇಡವೆಂದು ಮಹಾ ಶಬ್ದದಿಂದ ಕೂಗಿದನು. ನೋಡೋ, ಇದನ್ನು ಹೇಳಿ ನಿದ್ರೆ ಹೋದನು. ಪ್ರಿಯ ಮಕ್ಕಳೇ, ನಾಮಣೆಯಲ್ಲಿ ಏನು ಹೇಳಿದ್ದಾನೆ, ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಇರಿದಿದ್ದ ವಿಷಯ ಹೇಳಿದ ಅಷ್ಟೇ. ನನ್ನೇ ನೋಡಿ ಇವರ ಹೊಡಿತಾ ಇದೆ, ಅವನೇ ಎಲ್ಲರೂ ಹೊಡಿವೆ, ಕಲ್ಲೆಸಿವೆ, ರಕ್ತ ಹಿಂಗೆ ಸುರಿವೆ ಮಾಡುವಾಗ ಅವನ ಮೊಣಗಾಲು ಉರಿ ದೇವರ ಸನ್ನಿಧಿಯಲ್ಲಿ ಏನು ಬಡ್ತಾ ಇದೇನೋ, ದೇವರೇ ಇವರ ತಪ್ಪುಗಳ ಕ್ಷಮಿಸೋ, ಇವರ ಮೇಲೆ ಏನು ಲೆಕ್ಕ ಇಡಬೇಡ. ಅದೇ ಥರ ಕರ್ತನಾದ ಯೇಸು ಕ್ರಿಸ್ತನು ಯೆಹೂದ್ಯರು ಶಿಲುಬೆಯಲ್ಲಿ ಹಾಕುವಾಗ 9 ಗಂಟೆಯಿಂದ 3 ಗಂಟೆವರೆ 3 ಮೊಳಗಳಲ್ಲಿ ನೇತಾಡುವಾಗ ಯೇಸು ಕ್ರಿಸ್ತನು ಇದೇ ಮಾತು ಹೇಳಿದು, ದೇವರೇ ಇವರ ತಪ್ಪುಗಳ ಕ್ಷಮಿಸೋ, ಇವರೊಂದಿಗೆ ಯಾವ ತಪ್ಪು ಹೊರಿಸಬೇಡ. ನೀ ಹೇಳ್ತತ ಪ್ರಿಯ ಮಕ್ಕಳೇ, ನೀ ಹೇಳ್ತತ ಅವನ ಹಾಳಾಗಿ ಹೋಗಲಿ, ಅವನ್ ನಾಶವಾಗಿ ಹೋಗಲಿ ಎಂದು ಹೇಳೋದಲ್ಲಾದೆ, ದೇವರೇ ಅವನ ತಪ್ಪು ಕ್ಷಮಿಸು. ನಾವು ಅವರಿಗೆ ಶಾಪ ಹಾಕಬೇಡ, ನಾವು ಅವರಿಗೆ ಏನು ಮಾಡಬೇಕು, ಪ್ರಾರ್ಥನೆ ಮಾಡ್ಕೋಬೇಕು. ಸ್ತೆಫನೋನ ಅವರಿಗೆ ಪ್ರಾರ್ಥನೆ ಮಾಡಿದು. ಆ ಸ್ತೆಫನೋನ ಗುಣಲಕ್ಷಣಗಳೇ, ದೇವರೇ ನೀ ನನಗೆ ಕೊಡಬೇಕು, ಆ ಗುಣಲಕ್ಷಣಗಳೇ ನನಗೆ ಕೊಡಬೇಕು. ನೀ ಏನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಸ್ತೆಫನೋನ್ ನಂಬಿಕೆ ಇರುವವನಾರದು, ಪರಿಶುದ್ಧಾತ್ಮದಲ್ಲಿ ತುಂಬಲ್ಪಟ್ಟವನಾರದೇನು, ಜ್ಞಾನವಿರಿದಿದ್ದವನಾರದು. ಆಮೇಲೆ ಅವನ ನಲ್ಲ ದೃಢವಾಗಿ ಎಲ್ಲರ ಹತ್ರ ಮಾತಾಡುವವನಾಗಿರ್ದಿದ್ದು. ಆಮೇಲೆ ಅವನ ತಪ್ಪುಗಳನ್ನೇ, ಬೇರೆಯವ್ರದ್ದು ತಪ್ಪುಗಳನ್ನೇ ಕ್ಷಮಿಸುವನಾಗಿದ್ದು. ನೀ ಕ್ಷಮಿಸ್ತಾ ಇದೀಯಾ ಬೇರೆಯವ್ರ ಅವರು ತಪ್ಪು ಮಾಡಿದಾൽ ದೇವರೇ അവരോട് ക്ഷമിച്ചു. അവർക്ക് ಗೊತ್ತಿಲ್ಲದೆ ಮಾಡಿದതാണ് ಅವರೋട് ನೀ ಕ್ಷಮಿಸು എന്ന് ಹೇಳುವಾಗ പ്രതികാരം ആരുതിന്ന് ಗೊತ್ತಾ, ದೇವರದಿ. ದೇವರ ಅವರಿಗೆ
ಪ್ರತಿಕಾರ ಮಾಡ್ತತೆ. ನಿನ್ನೆ ದೇವರ ರಕ್ಷಿಸುತ್ತೆ, ರಕ್ಷಿಸಿ ನಿನ್ನೆ ಎಲ್ಲಿ ಕರ್ಕೊಂಡು ಹೋಗುತ್ತೆ? ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ, ಪರಲೋಕ ಕರ್ಕೊಂಡು ಹೋಗುತ್ತೆ. ನೀ ಶಾಪ ಹಾಕಿದಾಲ್ ನಿನ್ನೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಾ? ನಿತ್ಯ ನರಕದಲ್ಲಿ ಕರ್ಕೊಂಡು ಹೋಗುತ್ತೆ. ನಿತ್ಯ ನರಕದಲ್ಲಿ. ನನಗೆ ನರಕ ಬೇಕಾ ಸ್ವರ್ಗ ಬೇಕಾ? ನೀ ಆರಿಸ್ಕೊ. ನಿನ್ನ ಆತ್ಮನ ಜವಾಬ್ದಾರಿ ನಿಮ್ಮದೇ. ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತೀನಿ. ನಿಮಗೇನು ಕಷ್ಟವಿದೆಯೋ, ಕಾಯಿಲಿದೆಯೋ, ರೋಗವಿದೆಯೋ, ದುಃಖವಿದೆಯೋ, ಸಮಸ್ಯೆ ಇದೆಯೋ, ನೀ ಮೊಣಂಗಾಲು ಊರಿ ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳ್ರಿ, ನಿಮಗೆ ದೊರೆಯೋದು. ಹುಡುಕಿರಿ, ನಿಮಗೆ ಸಿಕ್ಕೋದೆ. ತಟ್ಟಿರಿ, ನಿಮ್ಗೆ ತೆಗೆದನ್ನು ಹೇಳಿದ ದೇವರಾണ് ನಮ್ಮ ದೇವರು. ಆ ದೇವರ ಮುಂದೆ ನೀ ಬೇಡ್ಕೋ, ದೇವರು ನಿಮ್ಗೆ ಕೊಡ್ತತೆ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ನನಗೆ ಸ್ತೋತ್ರವಾಗಿಲ್ಲಪ್ಪ. ನೀ ಆಶೀರ್ವದಿಸಪ್ಪ. ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ, ಕುಟುಂಬಗಳೇ, ವಿಲೇಜ್ಗಳೇ, ಅಪ್ಪ ವ್ಯಕ್ತಿಗಳೇ, ನೀ ಆಶೀರ್ವದಿಸಪ್ಪ ದೇವರೇ. ಕೈ ಬಿಡಬೇಡಪ್ಪ ಯೇಸುವೆ. ಅವ್ರದ್ದು ಎಲ್ಲ ಕೊರತೆಗಳೇ ನೀ ನೀಗಿಸಪ್ಪ. ಆರಿಕೆ ಶಾಪ ಹಾಕಕ್ಕೆ ಹೋಗ್ಬೇಡಪ್ಪ. ಅನೇಕರಿಗೆ ನಾವು ಪ್ರಾರ್ಥನೆ ಮಾಡಿದ ಮಕ್ಕಳಾಗಿ ನಮ್ಮ ಪ್ರತಿಯೊಬ್ಬರನ್ನೇ ಉಪಯೋಗಿಸಪ್ಪ. ನಂಬಿಕೆ ನಮಗೆ ಬೇಕಪ್ಪ. ಆ ಪರಿಶುದ್ಧಾತ್ಮನ ಅಭಿಷೇಕ ನಮಗೆ ಬೇಕಪ್ಪ. ನಾವು ರಕ್ಷಣೆ ಹೊಂದಿದ ಆಗೋದಿಲ್ಲಪ್ಪ, ದೀಕ್ಷಾಸ್ನಾನ ತಗೊಂಡಿದ ಆಗೋದಿಲ್ಲಪ್ಪ. ಆ ಪರಿಶುದ್ಧಾತ್ಮನ ಅಭಿಷೇಕ ನಮಗೆ ಬೇಕಪ್ಪ. ಆ ಶಕ್ತಿ ನಮಗೆ ಕೊಡಪ್ಪ ದೇವರೇ. ಕೈ ಬಿಡಬೇಡಪ್ಪ. ನಮ್ಗೆ ಒಳ್ಳೆ ಸಾಮರ್ಥ್ಯ ಉಳ್ಳವರಾಗಿ ಕರ್ತಾವೇ, ಮറ്റുಳ್ಳವರೋಡು ವಾಕ್ಯ ಹೇಳುವುದಕ್ಕೆ, ವಾಕ್ಯ ನಮ್ಮ ಹೃದಯದಲ್ಲಿ ಅಳವಡಿಸಿ ವಾಯಲ್ಲಿ ಉರಿಬಿಟ್ಟು ಜೀವಿಸೋದಕ್ಕೆ ಅಪ್ಪ ನೀ ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ. ಕ್ಯಾನ್ಸರ್ ರೋಗತಾಲೆ, ಪರಾಲಿಸಿಸ್ ರೋಗತಾಲೆ, ಟ್ಯೂಮರ್ ರೋಗತಾಲೆ, ಕಿಡ್ನಿಯಲ್ಲಿ ಕಲ್ಲೆ, ಗೋಲ್ಡ್ ಬ್ಲಾಡರಲ್ಲಿ ಕಲ್ಲೆ, ಅನೇಕ ಕಷ್ಟಗಳ ಜನಗಳು ನರಳಾಡ್ತಾ ಇದೆಯಲ್ಲಪ್ಪ. ಪರಿಶುದ್ಧಾತ್ಮನೇ, ಈ ನಿಮಿಷವೇ ಮುಟ್ಟೋ, ಈ ನಿಮಿಷವೇ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು. ಹೊಟ್ಟೆ ನೋವು, ಕಾಲು ನೋವು, ಸೊಂಡೆ ನೋವು, ತಲೆ ನೋವು, ಎಲ್ಲ ನೋವುಗಳೇ ನಿನ್ನ ಶರೀರದಲ್ಲಿ ಭಾವಿಸಿದಪ್ಪ. ನಿನ್ನ ಬಾಸುಂಡಗಳಿಂದ ನಮಗೆ ಗುಣವಾಯ್ತಪ್ಪ. ನಿನ್ನ ಬಾಸುಂಡಗಳಿಂದ ಗುಣವಾಯ್ತಪ್ಪ. ನೀ ಗುಣ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ನೀ ಮುಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನೀ ನಮ್ಮ ಪ್ರತಿಯೊಬ್ಬರನ್ನೇ ಆಶೀರ್ವದಿಸಪ್ಪ. ಇಲ್ಲಿ ಬಂದಿದ್ದ ಯಾರು ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಎಲ್ಲರೂ ನಿನ್ನೆ ಕಂಡುಕೊಂಡೆ ನಿನಕ್ಕೆ ಪ್ರಯೋಜನ ಮಕ್ಕಳಾಗಿ, ಅನೇಕർക്ക് ಪ್ರಯೋಜನ ಮಕ್ಕಳಾಗಿ, ಸಂಘವಾಕಿ ಪ್ರತಿಯೊಬ್ಬರನ್ನೇ ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ. ಆ ದೇವಸ್ಥಾನ ನೀನು ನಮ್ಮ ಜೊತೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದ್ದೆ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.